ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 27 ಡಿಸೆಂಬರ್ 2024. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಈಗ ಎಲ್ಲರೂ ಬೇಹದ್ನ ದಾದಾಜಿಯವರನ್ನು ನೆನಪಿಸಿಕೊಳ್ಳೋಣ. ದಾದಾಜಿಯ ಚಿತ್ರವನ್ನು ಬೇಹದ್ನ ಮಹಾಸಾಗರ, ಈ ಸಾಗರ ಹಾಲಿನ ಸಾಗರವಾಗಿದೆ. ಈ ಸಾಗರದಲ್ಲಿ ದಾದಾಜಿಯವರ ಚಿತ್ರವನ್ನು ನೋಡಿ. ಪರಂ ಪ್ರಕಾಶದಿಂದ ತುಂಬಿದಂತಹ ಸಾಗರ. ಇಲ್ಲಿ ದಾದಾಜಿಯವರ ಚಿತ್ರದಿಂದ ಪರಂ ಪ್ರಕಾಶವನ್ನು ಪಡೆಯಿರಿ. ಎಲ್ಲರೂ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ದಾದಾಜಿಯವರ ಹಣೆಯ ಮಧ್ಯಭಾಗದಿಂದ ಬರುತ್ತಿರುವ ಪರಂ ಪ್ರಕಾಶವನ್ನು ತಮ್ಮ ಆತ್ಮದಲ್ಲಿ ಇಳಿಸಿಕೊಳ್ಳಿರಿ. ಚುಂಬಕೀಯ ಪವರ್, ಆ ಶಕ್ತಿಯನ್ನು ನಮ್ಮಲ್ಲಿ, ನಮ್ಮ ಆತ್ಮದಲ್ಲಿ ಇಳಿಸಿಕೊಳ್ಳಬೇಕಾಗಿದೆ. ಸಮಯವಿದ್ದಾಗಲೆಲ್ಲ ದಾದಾಜಿಯವರನ್ನು ಈ ರೀತಿ ನೆನಪಿಸಿಕೊಳ್ಳಬೇಕು. ಬೇಹದ್ನ ಪರಂಧಾಮದಲ್ಲಿ ದಾದಾಜಿಯವರನ್ನು ಆ ಹಾಲಿನ ಮಹಾಸಾಗರದಲ್ಲಿ ನೋಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಕು. ಬೇರೆ ಎಲ್ಲವನ್ನು ಮರೆಯಬೇಕು. ಸಾಗರದಲ್ಲಿ ಮೀನು ಹೇಗೆ ಸಾಗರದಾಚೆ ಏನಿದೆ ಎಂಬುದರ ಅರಿವೇ ಇಲ್ಲದಂತೆ ಸಾಗರದಲ್ಲಿ ಸ್ವಚ್ಛಂದವಾಗಿ ಈಜುತ್ತಿರುತ್ತದೆ. ಪರಂ ಶಾಂತಿಯ ಚುಂಬಕೀಯ ಪವರ್, ವೈಬ್ರೇಷನ್, ಇದನ್ನು ನಿಮ್ಮ ಸಂಕಲ್ಪದಿಂದ ಅನಂತಾನಂತ ಲೋಕಗಳಲ್ಲಿ, ಬ್ರಹ್ಮಾಂಡಗಳಲ್ಲಿ ಹರಡುವಂತೆ ಮಾಡಿ. ಈ ಪರಂ ಶಾಂತಿಯ ಮಹಾಮಂತ್ರದ ವೈಬ್ರೇಷನ್, ಪರಂ ಪ್ರಕಾಶವು ಎಲ್ಲೆಡೆ, ಎಲ್ಲ ಮೂಲೆ ಮೂಲೆಗಳಲ್ಲೂ ಹರಡುತ್ತಿದೆ. ಹೀಗೆ ಯಾವಾಗಲೂ ನೆನಪಿಸಿಕೊಳ್ಳುತ್ತೀರಿ. ಈ ಪರಂ ಶಾಂತಿಯ ವೈಬ್ರೇಷನ್ ಪವರ್ ವಾಯುಮಂಡಲವನ್ನು ಪರಿವರ್ತಿಸುತ್ತಿದೆ. ಬೇಹದ್ ಕಿ ಪರಂ ಮಹಾಶಾಂತಿ. ಎಲ್ಲ ಬೇಹದ್ನ ಆತ್ಮರು ವಿಶ್ವ ಕಲ್ಯಾಣಕಾರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಬೇಹದ್ನ ಆತ್ಮರು ಸ್ವಪರಿವರ್ತನೆಯಿಂದ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಚುಂಬಕೀಯ ಶಕ್ತಿಯನ್ನು ಎಲ್ಲೆಡೆ ಹರಡುವಂತಹ ಆತ್ಮರು. ಇಂತಹ ಎಲ್ಲ ಬೇಹದ್ನ ಆತ್ಮರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು 9 ಲಕ್ಷ ಬೇಹದ್ನ ಆತ್ಮರು, ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಈ ಪಂಚತತ್ವದ ಜಗತ್ತು ಪರಂ ಪ್ರಕಾಶದ ಜಗತ್ತಾಗಿ ಪರಿವರ್ತನೆಗೊಳ್ಳಲಿದೆ. ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಪರಿವರ್ತನೆ ಆಗಲಿದೆ. ಎಲ್ಲವೂ ಪರಂ ಪ್ರಕಾಶದ ಬ್ರಹ್ಮಾಂಡಗಳಾಗಲಿದೆ. ಪ್ರತಿಯೊಂದು ಪರಂ ಪ್ರಕಾಶದ ಲೈಟ್ನಲ್ಲಿ ಪರಿವರ್ತನೆ ಆಗಲಿದೆ. ಎಲ್ಲ ಮನುಷ್ಯ ಆತ್ಮರು ಪರಂ ಪ್ರಕಾಶದಲ್ಲಿ ಪರಿವರ್ತನೆಗೊಳ್ಳಲಿದ್ದಾರೆ. ಈ ಪರಂ ಪ್ರಕಾಶದಿಂದಲೇ ಮುಕ್ತಿ, ಜೀವನ್ಮುಕ್ತಿ ಸಿಗಲಿದೆ. ಈ ಪರಂ ಪ್ರಕಾಶದ ಸೋರ್ಸ್ ಆಗಿರುವ ನಮ್ಮ ದಾದಾಜಿಯವರು, ಅವರಿಂದ ಈ ಪ್ರಕಾಶವು ಬಂದಾಗ ಎಲ್ಲೆಡೆ ಪರಿವರ್ತನೆ ಆಗಲಿದೆ. ನಮ್ಮ 9 ಲಕ್ಷ ಆತ್ಮರು, ಬೇಹದ್ನ ಆತ್ಮರು ಈಗಲೂ ಗಾಢ ನಿದ್ರೆಯಲ್ಲಿದ್ದಾರೆ. ಕುಂಭಕರ್ಣನ ರೀತಿ ಮಲಗಿದ್ದಾರೆ. ಅವರಿಗೆ ನಾನು ಆಹ್ವಾನಿಸುತ್ತಿದ್ದೇನೆ, ಎಚ್ಚರಗೊಳ್ಳಲಿ ಎಂದು ಆಹ್ವಾನಿಸುತ್ತಿದ್ದೇನೆ. ಎಲ್ಲರೂ ಬೇಗ ಎಚ್ಚೆತ್ತುಕೊಳ್ಳಿರಿ. ವಿಶ್ವ ಪರಿವರ್ತನೆಯಲ್ಲಿ ಸಹಯೋಗಿಗಳಾಗಿರಿ. ಬೇಹದ್ನ ತಂದೆ ಯಾರು ಎಂದಾದರೂ ತಿಳಿದುಕೊಳ್ಳಿರಿ. ನೀವು ಜಗತ್ತಿನಲ್ಲಿ ಇರುವವರನ್ನು ಕುಂಭಕರ್ಣಗಳ ಹಾಗೆ ಮಲಗಿದ್ದಾರೆ ಎಂದು ಹೇಳುತ್ತೀರಿ. ಆದರೆ ಮಲಗಿರುವುದು ನೀವು. ಬೇಹದ್ನ ತಂದೆ ಧರೆಯ ಮೇಲೆ ಬಂದಿದ್ದಾರೆ. ಜನನ ಮರಣದ ಚಕ್ರದಿಂದ ಬಿಡಿಸಲು ಬಂದಿದ್ದಾರೆ. ಆದರೂ ಅವರ ಪರಿಚಯವಿಲ್ಲದೆ ನೀವು ಕುಂಭಕರ್ಣನಂತೆ ಮಲಗಿದ್ದೀರಿ. 2017ರ ವಾಣಿ ಇದು ಕೊನೆಯ ವಾಣಿಯಾಗಿತ್ತು. ಈ ವಾಣಿಯಲ್ಲೂ ಕೂಡ ಸಾಕಷ್ಟು ಸನ್ನೆಗಳನ್ನು ಬೇಹದ್ನ ತಂದೆಯ ಬಗ್ಗೆ ನೀಡಲಾಗಿತ್ತು.
2017ರಂದು ಗುಲ್ಜಾರ್ ದಾದಿಯವರು ಬೇಹದ್ನ ತಂದೆಯ ಪರಿಚಯವನ್ನು ನೀಡುತ್ತಿದ್ದಾಗ ಅವರಿಗೆ ಮಾತಾಡಲು ಕೊಡಲಿಲ್ಲ. ಯಾವಾಗ ನಿಮಗೆಲ್ಲರಿಗೂ ಲೈಟ್ನ ಅನುಭವವಾಗುತ್ತದೋ, ದಾದಾಜಿ ಯಾರು ಎನ್ನುವ ಪರಿಚಯವಾಗುತ್ತದೋ, ಆಗ ನಿಮ್ಮಲ್ಲಿರುವ ಎಲ್ಲ ಪ್ರಶ್ನೆಗಳು ನಿಂತು ಹೋಗುತ್ತವೆ. ಆಗ ಎಲ್ಲ 9 ಲಕ್ಷ ಕುಂಭಕರ್ಣರು ಎದ್ದೇಳುತ್ತಾರೆ. ಎಲ್ಲರಿಗೂ ಲೈಟ್ನ ಅನುಭವವಾದಾಗ ಆಗ ಎಲ್ಲರೂ ಹೇಳುತ್ತಾರೆ, ಒಬ್ಬನೇ ತಂದೆ, ಒಂದೇ ಜ್ಞಾನ, ಬೇಹದ್ನ ಜ್ಞಾನ, ಎಲ್ಲರ ಲಕ್ಷ್ಯವು ಒಂದೇ, ಎಲ್ಲರೂ ಹೋಗಬೇಕಾಗಿರುವುದು ಬೇಹದ್ನ ಪರಂಧಾಮಕ್ಕೆ ಎಂದು ಹೇಳುತ್ತಾರೆ. ಒಂದಲ್ಲ ಒಂದು ದಿನ ಸತ್ಯವು ಹೊರಗೆ ಬರಲಿದೆ, ಎಲ್ಲರಿಗೂ ಕಾಣಿಸಲಿದೆ. परम महाशांति बेहद के बेहद की परम 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 महाशांति है, महाशांति है, महाशांति है, अविनाशी परम शांति।